ನಿಮ್ಮ ಸರೌಂಡಿಂಗ್ ಜನರನ್ನು ಬಹಳ ಕೇರ್ಫುಲ್ಲಾಗಿ ಆಯ್ಕೆ ಮಾಡಿ. ಯಾಕೆಂದರೆ ಸರಿಯಾದ ಜನರು ನಿಮ್ಮ ಎಂಟೈರ್ ಲೈಫಿದ್ದು ಡೈರೆಕ್ಷನನ್ನೇ ಖಂಡಿತವಾಗಿಯೂ ಬದಲಾಯಿಸ್ತಾರೆ. ಜೀವನದಲ್ಲಿ ನಾವು ಎಷ್ಟು ಪ್ರತಿಭಾವಂತರಾಗಿದ್ದೇವೆ ಎನ್ನುವುದಕ್ಕಿಂತಲೂ ಕೂಡ ನಮ್ಮ ಸುತ್ತಲಿನ ಜನರು ಯಾರು ಎನ್ನುವುದು ಬಹಳಷ್ಟು ಮುಖ್ಯ ಆಗಿರುತ್ತೆ. ಒಂದು ಬೀಜವನ್ನು ಫಲವತ್ತಾದ ಮಣ್ಣಲ್ಲಿ ನೆಟ್ಟರೆ ಅದು ದೊಡ್ಡ ಮರವಾಗುತ್ತೆ. ಅದೇ ಬೀಜವನ್ನು ಕಲ್ಲಿನ ನಡುವೆ ನೆಟ್ಟರೆ ಅದು ಬೆಳೆಯಲು ಕಷ್ಟಪಡುತ್ತೆ. ಮಾನವನ ಜೀವನ ಕೂಡ ಹೀಗೆ ಇರುತ್ತೆ. ನೀವು ಯಾರ ಜೊತೆ ಹೆಚ್ಚು ಸಮಯ ಕಳೆಯುತ್ತೀರೋ ನಿಧಾನವಾಗಿ ಅವರ ಆಲೋಚನೆಗಳು, ಅಭ್ಯಾಸಗಳು ಮತ್ತು ಮನೋಭಾವಗಳು ನಿಮ್ಮ ಮೇಲೆ ಖಂಡಿತವಾಗಿಯೂ ಪ್ರಭಾವ ಬೀರುತ್ತೆ. ಯಾವಾಗಲೂ ದೂರು, ಕಂಪ್ಲೇಂಟ್ ಹೇಳ್ತಾ ಇರ್ತಾರಲ್ಲ, ಆ ಥರ ಜನರ ಜೊತೆ ಇದ್ದರೆ ನಿಮಗೂ ಕೂಡ ಎಲ್ಲೆಡೆ ಸಮಸ್ಯೆಗಳೇ ಕಾಣುತ್ತೆ. ಇನ್ನು ಕೆಲವರು ಕನಸುಗಳನ್ನು ಹಾಸ್ಯ ಮಾಡ್ತಾ ಇದ್ದಾರೆ, ಡ್ರೀಮ್ಸನ್ನು ಯಾವತ್ತೂ ಕೂಡ ಇನ್ಸಲ್ಟ್ ಮಾಡ್ತಾ ಇರ್ತಾರಲ್ಲ, ಆ ಥರ ಜನರ ಜೊತೆ ಇದ್ದರೆ ನಿಮ್ಮ ಕನಸುಗಳ ಮೇಲೆ ನಂಬಿಕೆನೇ ಕಡಿಮೆ ಆಗುತ್ತೆ. ಇನ್ನು ಕಂಪ್ಲೀಟ್ ನೆಗೆಟಿವೇ ಮಾತಾಡುವಂತಹ ಜನರ ಜೊತೆ ಇದ್ದರೆ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ನಿಮಗೆ ಗೊತ್ತಿಲ್ಲದೆ ಕುಗ್ಗುತ್ತೆ. ಬದಲಾಗಿ ಪ್ರೇರಣೆ ನೀಡುವಂತಹ ಜನರ ಜೊತೆ ಇದ್ದರೆ ಯಾವತ್ತು ಇನ್ಸ್ಪೈರ್ ಮಾಡ್ತಾ ಇರ್ತಾರೆ, ಮೋಟಿವೇಶನ್ ಮಾಡ್ತಾ ಇರ್ತಾರೆ, ನಿಮಗೂ ಕೂಡ ದೊಡ್ಡದಾಗಿ ಯೋಚಿಸುವಂತಹ ಅಭ್ಯಾಸ ಬರುತ್ತೆ. ಸಕ್ಸಸ್ ಜನರ ಜೊತೆ ಇದ್ದರೆ ಸಕ್ಸಸ್ಸಿನ ಮಾರ್ಗಗಳು ಆಟೋಮ್ಯಾಟಿಕಲಿ ನಿಮಗೆ ಗೊತ್ತಾಗುತ್ತೆ. ನಿಮ್ಮನ್ನು ಬಿಲೀವ್ ಮಾಡುವ ಜನರ ಜೊತೆ ನೀವಿದ್ದರೆ ಖಂಡಿತವಾಗಿಯೂ ನಿಮ್ಮ ಮೇಲಿನ ನಂಬಿಕೆ ಕೂಡ ಹೆಚ್ಚಾಗುತ್ತೆ. ಒಂದು ವಿಷಯ ಅಂತೂ ನಿಮ್ಮಲ್ಲಿ ನೆನಪಿರಲಿ, ನಿಮ್ಮ ಭವಿಷ್ಯವನ್ನು ನಿಮ್ಮ ಪರಿಸ್ಥಿತಿಗಿಂತ ಹೆಚ್ಚಾಗಿ ನಿಮ್ಮ ಜೊತೆ ಯಾರಿರುತ್ತೆ ಎಂಬುದನ್ನು ರೂಪಿಸುತ್ತೆ. ನಿಮ್ಮ ಸುತ್ತಮುತ್ತಲಿನ ಜನರನ್ನು ಹಾಗಾಗಿ ಜಾಗರೂಕತೆಯಿಂದ ಬಹಳಷ್ಟು ಕೇರ್ಫುಲ್ ಆಗಿ ಆಯ್ಕೆ ಮಾಡಿರಿ. ಯಾಕೆಂದರೆ ಸರಿಯಾದ ಜನರು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬೋದು. ಒಂದು ವರ್ಡ್ ಇದೆ, ಸಂಗಾತಿ ಬದಲಾದರೆ ಚಿಂತನೆ ಬದಲಾಗುತ್ತೆ, ಚಿಂತನೆ ಬದಲಾದರೆ ನಿರ್ಧಾರಗಳು ಬದಲಾಗುತ್ತೆ, ಇನ್ನು ನಿರ್ಧಾರಗಳು ಬದಲಾದರೆ ಜೀವನದ ದಿಕ್ಕೇ ಬದಲಾಗುತ್ತೆ. ಒಳ್ಳೆಯ ಜನರನ್ನು ಹುಡುಕಿ, ಒಳ್ಳೆಯ ಸ್ನೇಹಿತರನ್ನು ಹುಡುಕಿ, ಒಳ್ಳೆಯ ಜೊತೆ ಇರೋಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯವರಂತೆ ಬೆಳೆಯಿರಿ. ಖಂಡಿತವಾಗಿಯೂ ನಿಮ್ಮ ಜೀವನ, ನಿಮ್ಮ ಆಸೆಗಳು ಎಲ್ಲವೂ ಕೂಡ ಈಡೇರುತ್ತೆ. ವಿಶ್ ಯು ಆಲ್ ದ ಬೆಸ್ಟ್.